ಗೆಳೆಯರಿಗೆ ನಮಸ್ಕಾರ. ಈಗಾಗಲೇ ನಮ್ಮ ಪಕ್ಷದ ತಾಲೂಕು ಕಾರ್ಯದರ್ಶಿ ಶಂಕರ್ ಅವರು ಪ್ರಸ್ತಾಪ ಮಾಡ್ದಂಗೆ ಈ ತಿಂಗಳ 12ನೇ ತಾರೀಕು ಒಂದು ಅಖಿಲ ಭಾರತ ಮುಷ್ಕರವನ್ನು ನಡೆಸಬೇಕು ಅಂತೇಳಿ ನಮ್ಮ ದೇಶದ ಎಲ್ಲ ಕಾರ್ಮಿಕ ಸಂಘಟನೆಗಳು ಮತ್ತು ಎಲ್ಲ ರೈತ ಸಂಘಟನೆಗಳು ಮತ್ತು ಬೇರೆ ಬೇರೆ ವಿಭಾಗದ ಎಲ್ಲ ಸಂಘಟನೆಗಳು ಒಂದು ಕರೆ ಕೊಟ್ಟಿದ್ದಾವೆ. ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳು, ಕಾರ್ಪೊರೇಟ್ ಪರವಾದಂಥ ನೀತಿಗಳು, ಅದರ ವಿರುದ್ಧವಾಗಿ ಈ ಮುಷ್ಕರ ನಡೀತಾ ಇದೆ. ಸಾಮೂಹಿಕ ಸಂಘಟನೆಗಳು ಕರೆ ಕೊಟ್ಟಿರ್ತಕ್ಕಂಥ ಈ ಮುಷ್ಕರಕ್ಕೆ CPIM ಪಕ್ಷ ಸಂಪೂರ್ಣವಾದಂಥ ಬೆಂಬಲವನ್ನು ಇಡೀ ದೇಶಾದ್ಯಂತ ಘೋಷಣೆ ಮಾಡಿದೆ. ಹೀಗಾಗಿ ಇಡೀ ದೇಶದಲ್ಲಿ ಅವತ್ತು ನಡೀತಕ್ಕಂಥ ಆ ಮುಷ್ಕರದ ಎಲ್ಲ ಹೋರಾಟಗಳು, ಕಾರ್ಯಕ್ರಮಗಳಲ್ಲಿ CPM ಪಕ್ಷದ ಸದಸ್ಯರು ಅತ್ಯಂತ ಕ್ರಿಯಾಶೀಲವಾಗಿ ಇದರಲ್ಲಿ ಭಾಗವಹಿಸ್ತಾರೆ ಮತ್ತು ಈ ಮುಷ್ಕರವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ತೀರ್ಮಾನ ಪಾರ್ಟಿ ಮಾಡಿದೆ. ಬಹಳ ಮುಖ್ಯವಾಗಿ ಈ ಮುಷ್ಕರ ನಡೆಯುವಂಥದ್ದು ಕೇಂದ್ರದ ಮೋದಿ ಸರ್ಕಾರ ಜಾರಿ ಮಾಡ್ತಿರ್ತಕ್ಕಂಥ ಅತ್ಯಂತ ಜನವಿರೋಧಿಯಾಗಿರ್ತಕ್ಕಂಥ ನೀತಿಗಳನ್ನು ವಿರೋಧಿಸಿ ಮುಷ್ಕರ ನಡೀತಾ ಇದೆ. ಭಾಳ ಮುಖ್ಯವಾಗಿ ಕಾರ್ಮಿಕ ಕಾಯ್ದೆಗಳನ್ನು ಮೋದಿ ಸರ್ಕಾರ ಇವತ್ತು ರದ್ದು ಮಾಡಿದೆ. ಸುಮಾರು 29 ಕಾರ್ಮಿಕ ಕಾಯ್ದೆಗಳನ್ನು ರದ್ದು ಮಾಡಿ 4 ಕಾರ್ಮಿಕ ಸಂಹಿತೆಗಳು ಅಂತೇಳಿ ಅವರು ಇವತ್ತು ಜಾರಿ ಮಾಡಿದ್ದಾರೆ. ಇವು ಸ್ವಾತಂತ್ರ್ಯ ಪೂರ್ವದಲ್ಲೂ ಮತ್ತು ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ನಮ್ಮ ದೇಶದ ವಿವಿಧ ವಿಭಾಗದ ಕಾರ್ಮಿಕ ಸಂಘಟನೆಗಳು, ಕಾರ್ಮಿಕ ಜನವಿಭಾಗಗಳು ಹೋರಾಟದ ಮುಖಾಂತರ ಗಳಿಸಿದ್ದಂಥ ಅತ್ಯಂತ ಮೂಲಭೂತವಾದಂಥ ಹಕ್ಕುಗಳನ್ನು ಇವತ್ತು ನಾಶ ಮಾಡುವಂಥ ನಿಟ್ಟಿನಲ್ಲಿ ಈ ಕಾರ್ಮಿಕ ಸಂಹಿತೆಗಳನ್ನು ಮೋದಿ ಸರ್ಕಾರ ಜಾರಿ ಮಾಡ್ತಾ ಇದೆ. ಭಾಳ ಮುಖ್ಯವಾಗಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳ್ತಾರೆ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತಂದರೆ ನಮ್ಮ ದೇಶದ ದೊಡ್ಡ ಬಂಡವಾಳದಾರರು ಮತ್ತು ವಿದೇಶಿ ಬಂಡವಾಳದಾರರಿಗೆ ಅಥವಾ ಬಹುರಾಷ್ಟ್ರೀಯ ಕಂಪನಿಗಳಿಗೆ ನಮ್ಮ ದೇಶದ ಶ್ರಮಶಕ್ತಿಯನ್ನು ಪುಗುಸಟ್ಟೆಯಾಗಿ ದಾರೆ ಏರಿತಕ್ಕಂಥ ರೀತಿಯ ಒಳಗಡೆಯಲ್ಲಿ ಈ ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡಿದ್ದಾರೆ. ಅಸ್ತಿತ್ವದಲ್ಲಿದ್ದಂಥ ಕಾರ್ಮಿಕರ ಹಕ್ಕುಗಳೇನಿತ್ತು, ಒಂದು ಸಂಘ ರಚನೆ ಮಾಡ್ತಕ್ಕಂಥ ಹಕ್ಕಿರ್ಬೋದು, ಒಂದು ಕನಿಷ್ಠ ವೇತನವನ್ನು ಕೊಡ್ತಕ್ಕಂಥ ಹಕ್ಕಿರ್ಬೋದು, ಅದೇ ರೀತಿಯಲ್ಲಿ ಯಾವುದೇ ಕೈಗಾರಿಕೆ ಯಾರಾದರೂ ಮುಚ್ಚಬೇಕು ಅಂತಂದರೆ ಅದಕ್ಕೆ ಮುಚ್ಚಕ್ಕಾಗಲಾರದ ರೀತಿಯಲ್ಲಿ ಇದ್ದಂಥ ಷರತ್ತುಗಳಿರ್ಬೋದು, ಕಾರ್ಮಿಕರು ಕೆಲಸ ಮಾಡುವಾಗ ಅವರಿಗಿದ್ದಂಥ ಸಾಮಾಜಿಕ ಸುರಕ್ಷತೆಯ ಪ್ರಶ್ನೆಗಳು, ಆರೋಗ್ಯದ ಪ್ರಶ್ನೆಗಳು ಇವಿರ್ಬೋದು, ಕೆಲಸದ ಅವಧಿ ಇರ್ಬೋದು, ಇಂಥ ಎಲ್ಲವನ್ನೂ ಕೂಡ ಇವತ್ತು ಕಾರ್ಮಿಕರಿಗೆ ವಿರುದ್ಧವಾಗಿ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಕಾನೂನುಗಳನ್ನು ಬದಲಾವಣೆ ಮಾಡಿದ್ದಾರೆ. ಇದು ಒಂದು ಮುಖ್ಯವಾದಂಥ ಅಂಶ. ಇದನ್ನು ನಾವು ವಿರೋಧ ಮಾಡ್ತಿದ್ದೇವೆ. ಎರಡನೇದು ವಿದ್ಯುತ್ ತಿದ್ದುಪಡಿ ಕಾಯ್ದೆ ಅಂತೇಳಿ ಮಾಡಿ ಇಡೀ ದೇಶದ ವಿದ್ಯುತ್ ಕ್ಷೇತ್ರವನ್ನು ಇವತ್ತು ಖಾಸಗೀಕರಣ ಮಾಡಲಿಕ್ಕೆ ಮೋದಿ ಸರ್ಕಾರ ಹೊರಟಿದೆ. ಇತ್ತೀಚೆಗೆ ನೀವು ಗಮನಿಸಿರಬೇಕು, ಅಮೇರಿಕದ ಜೊತೆಯಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಒಪ್ಪಂದ ಇದೆಯಲ್ಲ, ನೀವೆಲ್ಲ ಗಮನಿಸಿದ್ದೀರಿ, ಮಾಧ್ಯಮಗಳಲ್ಲೂ ವಿಶೇಷವಾಗಿ ಅದು ಪ್ರಸಾರ ಆಗ್ತಾ ಇದೆ. ಅತ್ಯಂತ ಹೀನಾಯವಾದಂಥ ರೀತಿಯಲ್ಲಿ ಭಾರತವನ್ನು ಒಂದು ಗುಲಾಮಿ ಹಂತಕ್ಕೆ ತಗೊಂಡೋಗಿ ಅಮೇರಿಕದ ಜೊತೆಯಲ್ಲಿ ಒಂದು ಒಪ್ಪಂದವನ್ನು ಈಗ ಮಾಡ್ಕೊಂಡಿದ್ದಾರೆ. ಆ ಒಪ್ಪಂದ ಏನು ಅಂತೇಳಿ ಬಹಿರಂಗಪಡಿಸ್ತಾ ಇಲ್ಲ. ಬದಲಿಗೆ ಟ್ರಂಪು ಘೋಷಣೆ ಮಾಡಿದ್ದಾರೆ ಟ್ವೀಟ್ಗಳಲ್ಲಿ. ಅವರು ಹೇಳಿರೋ ಪ್ರಕಾರ ಭಾರತಕ್ಕೆ ಅಮೇರಿಕದಿಂದ ಆಮದಾಗಿ ಕಳಿಸ್ತಕ್ಕಂಥ ಸರಕುಗಳ ಮೇಲೆ 0 ಟ್ಯಾಕ್ಸ್ ಇರುತ್ತೆ, ಭಾರತದಿಂದ ಅಮೇರಿಕಕ್ಕೆ ಹೋಗುವಂಥ ಸರಕುಗಳ ಮೇಲೆ 18% ಟ್ಯಾಕ್ಸ್ ಇರುತ್ತೆ ಅಂತೇಳಿ ಹೇಳಿದ್ದಾರೆ. ಇದು ಇಡೀ ಭಾರತದ ಘನತೆ, ಗೌರವ, ಸ್ವಾಭಿಮಾನ, ಸಾರ್ವಭೌಮತ್ವ ಎಲ್ಲವನ್ನು ನಾಶ ಮಾಡ್ತಕ್ಕಂಥ ಗುಲಾಮಿ ರೀತಿಯಾದಂಥ ಒಂದು ಒಪ್ಪಂದಕ್ಕೆ ಇವತ್ತು ಭಾರತವನ್ನು ನುಗ್ಗಿದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥ ಒಂದು ಅಂಶವನ್ನು ನಾವು ಗಮನಿಸಬೇಕಾಗಿದೆ ಅಂತಂದರೆ, ವಿದ್ಯುತ್ ಕ್ಷೇತ್ರಕ್ಕೆ ಅಮೇರಿಕದ ಕಂಪನಿಗಳಿಗೆ ಅಥವಾ ವಿದೇಶಿ ಬಂಡವಾಳಕ್ಕೆ ಮುಕ್ತವಾಗಿ ತೆರೀತಕ್ಕಂಥ ಒಂದು ಅವಕಾಶವನ್ನು ಅದರಲ್ಲಿ ಒದಗಿಸಲಾಗಿದೆ ಅಂತ ಹೇಳಿದ್ದಾರೆ. ವಿದ್ಯುತ್ ಕ್ಷೇತ್ರಕ್ಕೆ ಖಾಸಗಿ ಕಂಪನಿಗಳ ಪ್ರವೇಶ ದೊಡ್ಡ ಪ್ರಮಾಣದಲ್ಲಿ ಆಗುವಂಥದ್ದು ಮತ್ತು ಮೋದಿ ಸರ್ಕಾರ ಈಗಾಗಲೇ ಜಾರಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ವಿದ್ಯುತ್ ಸುಧಾರಣಾ ಕಾಯ್ದೆ ಏನಿದೆ ಅದು ಒಟ್ಟಿಗೆ ಒಂದಕ್ಕೊಂದು ಜೋಡಿಸ್ಕೊಂಡಿದ್ದಾವೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಏನದರ ಅರ್ಥ ಅಂತಂದರೆ, ಈಗ ಸರ್ಕಾರಿ ಸ್ವಾಮ್ಯದಲ್ಲಿರ್ತಕ್ಕಂಥ ವಿದ್ಯುತ್ ಕ್ಷೇತ್ರ ಏನಿದೆ, ಈ ವಿದ್ಯುತ್ ಕ್ಷೇತ್ರವನ್ನು ಖಾಸಗಿಯವರಿಗೆ ಮಾರಾಟ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಅದರ ಪ್ರಕಾರವಾಗಿ ನಿಮಗೆ ಗೊತ್ತಿರಬೇಕು, ಈಗಾಗಲೇ ಸ್ಮಾರ್ಟ್ ಮೀಟರ್ಗಳ ಹೆಸರುಗಳ ಒಳಗಡೆಯಲ್ಲಿ ಗೃಹ ವಿದ್ಯುತ್ ಏನಿದೆ ಅದಕ್ಕೀಗ ಸ್ಮಾರ್ಟ್ ಮೀಟರ್ಗಳನ್ನ ಅಳವಡಿಸ್ತಾ ಇದ್ದಾರೆ, ಡಿಜಿಟಲ್ ಮೀಟರ್ಗಳಂತೇಳಿ.
ಅದು ಮೊದಲೇ ಹಣ ಹಾಕಿ ಈ ಮೊಬೈಲ್ಗಳಿಗೆ ಕರೆನ್ಸಿ ಹಾಕದಂಗೆ ಹಾಕಿ ವಿದ್ಯುತ್ತನ್ನು ಬಳಸಬೇಕು ಅಂತಕ್ಕಂಥ ಒಂದು ಹೊಸ ಸ್ಕೀಮ್. ಇದು ಈಗ ರೈತರಿಗೂ ಕೂಡ ಕೃಷಿ ಕ್ಷೇತ್ರದಲ್ಲಿ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಮೀಟರ್ಗಳನ್ನು, ಸ್ಮಾರ್ಟ್ ಮೀಟರ್ಗಳನ್ನ ಅಳವಡಿಸಬೇಕು ಅಂತ ಎಲ್ಲ ಕಡೆ ಒತ್ತಾಯ ಮಾಡ್ತಾ ಇದ್ದಾರೆ. ಇದು ಒಂದು. ಅದಕ್ಕಿಂತಲೂ ಮುಖ್ಯವಾಗಿ ಈ ವಿದ್ಯುತ್ ವಿತರಣಾ ಕಂಪನಿಗಳು ಅಂತೇನಿದ್ದಾವೆ, ಈಗ ಉದಾಹರಣೆಗೆ ಈ ಭಾಗದಲ್ಲಿ ನಾವು ಬೆಸ್ಕಾಮ್ ಅಂತೇನು ಕರಿತೀವಿ, ಆ ರೀತಿ ಕರ್ನಾಟಕದ ಒಳಗಡೆಯಲ್ಲಿ ಸುಮಾರು ಒಂದು 6-7 ವಿದ್ಯುತ್ ವಿತರಣಾ ಕಂಪನಿಗಳೇನಿದ್ದಾವೆ, ಈ ವಿದ್ಯುತ್ ವಿತರಣಾ ಕಂಪನಿಗಳನ್ನೇ ಖಾಸಗಿಯವರಿಗೆ ಮಾರಾಟ ಮಾಡಲಿಕ್ಕೆ ಇವತ್ತು ತೀರ್ಮಾನ ಈ ವಿದ್ಯುತ್ ಸುಧಾರಣಾ ಕಾಯ್ದೆಯಲ್ಲಿ ಅಳವಡಿಸಿದ್ದಾರೆ. ಇದು ಇಡೀ ವಿದ್ಯುತ್ ಕ್ಷೇತ್ರವನ್ನು ಭಾಳ ಮುಖ್ಯವಾಗಿ ಅದಾನಿ ಥರದ ಕಂಪನಿಗಳಿಗೆ ಮಾರಾಟ ಮಾಡಲಿಕ್ಕೆ ಇದನ್ನು ಸಿದ್ಧಗೊಳಿಸಿದ್ದಾರೆ ಮತ್ತು ವಿದೇಶಿ ಕಂಪನಿಗಳಿಗೂ ಕೂಡ ಇದನ್ನು ಮಾರಾಟ ಮಾಡಲಿಕ್ಕೆ ಸಿದ್ಧಗೊಳಿಸಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಕರ್ನಾಟಕವೂ ಸೇರಿದಂತೆ ಇಡೀ ದೇಶದೊಳಗಡೆಯಲ್ಲಿ ವಿದ್ಯುತ್ ಕ್ಷೇತ್ರ ಸಾಮಾನ್ಯ ಜನರಿಗೆ ಅತ್ಯಂತ ದುಬಾರಿಯಾದಂಥ ವಿದ್ಯುತ್ತು ಆಗಲಿಕ್ಕಿದೆ. ಹಾಗೇನೇ ಕೃಷಿ ಕ್ಷೇತ್ರವನ್ನು ನಾಶ ಮಾಡ್ತಕ್ಕಂಥ ಅಪಾಯ ಕೂಡ ಇದರೊಳಗಡೆಯಲ್ಲಿ ಇದೆ. ಹೀಗಾಗಿ ಈ ವಿದ್ಯುತ್ ತಿದ್ದುಪಡಿ ಕಾಯ್ದೆ ಏನಿದೆ ಇದನ್ನು ಕೂಡ ವಿರೋಧಿಸಿ ಮುಷ್ಕರವನ್ನು ಮಾಡಲಾಗ್ತಾ ಇದೆ ಅನ್ನೋದನ್ನು ಗಮನಿಸಬೇಕು. ಇದರ ಜೊತೆಗೆ ಎಲ್ಲ ಕ್ಷೇತ್ರಗಳಲ್ಲಿ ಈ ನವ ಉದಾರವಾದದ ನೀತಿಗಳನ್ನು ಜಾರಿ ಮಾಡಬೇಕು, ಖಾಸಗೀಕರಣ ಮಾಡಬೇಕು ಅಂತೇಳಿ ಹೊಸ ಅಂಶಗಳನ್ನು ಇವತ್ತು ಮೋದಿ ಸರ್ಕಾರ ಕಾಯ್ದೆಗಳನ್ನ ತಿದ್ದುಪಡಿ ಮಾಡ್ತಾ ಇದೆ. ಅದು ನೀವು ರಸ್ತೆಗಳು ತಗೊಳ್ರಿ, ಕಲ್ಲಿದ್ದಲು ಕ್ಷೇತ್ರ ತಗೊಳ್ರಿ, ವಿದ್ಯುತ್ ಕ್ಷೇತ್ರ ತಗೊಳ್ರಿ, ಬಂದರುಗಳು ತಗೊಳ್ರಿ, ವಿಮಾನಯಾನ ತಗೊಳ್ರಿ, ರೈಲ್ವೇಸ್ ತಗೊಳ್ರಿ, ಅಥವಾ ನಾವು ರೇರ್ ಅರ್ತ್ ಮಿನರಲ್ಸ್ ಅಂತೇಳಿ ಮಾತಾಡ್ತಕ್ಕಂಥ ಅಪರೂಪದ ಖನಿಜಗಳಿಗೆ ಸಂಬಂಧಪಟ್ಟಂಥ ಕಾಯ್ದೆಗಳು ತಗೊಳ್ರಿ, ಎಲ್ಲವನ್ನೂ ಕೂಡ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಹೆಸರಿನಲ್ಲಿ, ಅಂದರೆ ರಾಷ್ಟ್ರೀಯ ನಗದೀಕರಣ ಯೋಜನೆ ಅನ್ನುವಂಥ ಹೆಸರಿನಲ್ಲಿ ಎಲ್ಲವನ್ನು ಖಾಸಗಿ ಕಂಪನಿಗಳಿಗೆ ವರ್ಗಾವಣೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇದು ಇಡೀ ದೇಶದ ಒಂದು ಸ್ವಾವಲಂಬನೆಯನ್ನೇ ನಾಶ ಮಾಡ್ತಕ್ಕಂಥ ನಿಟ್ಟಿನ ಒಂದು ತಿದ್ದುಪಡಿಗಳಾಗಿದ್ದಾವೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗಿದೆ. ಇದರ ಜೊತೆಗೆ ದೇಶದ ಸಂವಿಧಾನವನ್ನು ದುರ್ಬಲಗೊಳಿಸ್ತಕ್ಕಂಥ ಹಲವಾರು ಕ್ರಮಗಳನ್ನು ಮೋದಿ ಸರ್ಕಾರ ಕೈಗೊಳ್ತಾ ಇದೆ. ಅದರಲ್ಲಿ ಭಾಳ ಮುಖ್ಯವಾಗಿ ನಮ್ಮ ದೇಶದ ಸಂವಿಧಾನದ ಭಾಗವಾಗಿರ್ತಕ್ಕಂಥ ಸ್ವಾಯತ್ತ ಸಂಸ್ಥೆಗಳೇನಿದ್ದಾವೆ, ಸಂವಿಧಾನಿಕ ಸಂಸ್ಥೆಗಳು, ಅದು ನೀವು ED ತಗೊಳ್ರಿ ಅಥವಾ ಎಲೆಕ್ಷನ್ ಕಮಿಷನ್ ತಗೊಳ್ರಿ, ಎಲ್ಲವನ್ನೂ ಕೂಡ ಇವತ್ತು ಕಾರ್ಪೊರೇಟ್ಗಳಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಬದಲಾಯಿಸ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ನೀವು ಇವತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ಆಯ್ಕೆ ಮಾಡ್ತಕ್ಕಂಥ ಆ ಕಮಿಟಿಯನ್ನು ಕೂಡ ಬದಲಾವಣೆ ಮಾಡಿರೋದನ್ನು ನೀವು ಗಮನಿಸ್ಬೋದು. ಮೊದಲು ಸುಪ್ರೀಂ ಕೋರ್ಟ್ನ ಚೀಫ್ ಎಲೆಕ್ಷನ್ ಕಮಿಷನರ್ನ ಆಯ್ಕೆ ಮಾಡಲಿಕ್ಕೆ ಅಥವಾ ಎಲೆಕ್ಷನ್ ಕಮಿಷನರ್ನ ಆಯ್ಕೆ ಮಾಡಲಿಕ್ಕೆ ಮುಖ್ಯ ನ್ಯಾಯಾಧೀಶರನ್ನು ಒಳಗೊಂಡಂಥ ಒಂದು ಸಮಿತಿ ಇತ್ತು. ಈ ಮೋದಿ ಸರ್ಕಾರ ಇವತ್ತು ಅದನ್ನು ತೆಗೆದುಹಾಕಿದೆ. ಮುಖ್ಯ ನ್ಯಾಯಾಧೀಶರು ಆಯ್ಕೆ ಸಮಿತಿಯಲ್ಲಿ ಇಲ್ಲ. ಈಗ ಆ ರೀತಿ ತಿದ್ದುಪಡಿಯನ್ನು ಮಾಡಿದ್ದಾರೆ. ಹೀಗಾಗಿ ಚುನಾವಣಾ ಆಯುಕ್ತರನ್ನು ಕೇವಲ BJP ಮತ್ತು RSSಗೆ ಅನುಕೂಲಕರವಾದಂಥ ರೀತಿಯಲ್ಲಿ ಆಯ್ಕೆ ಮಾಡ್ಕೊಳ್ಳೋಕೆ ಇಡೀ ಆಯ್ಕೆ ಸಮಿತಿಯನ್ನೇ ಬದಲಾವಣೆ ಮಾಡಿದ್ದಾರೆ. ಇದು ಇಡೀ ದೇಶದ ಪ್ರಜಾಪ್ರಭುತ್ವದ ಮೇಲೆ, ಚುನಾವಣಾ ಪದ್ಧತಿ ಮೇಲೆ, ಸಂವಿಧಾನಿಕ ವ್ಯವಸ್ಥೆ ಮೇಲೆ ದೊಡ್ಡ ದಾಳಿಯನ್ನು ಮಾಡುವಂಥ ಕ್ರಮ ಆಗಿದೆ ಅನ್ನೋದು ನಾವು ಗಮನಿಸಬೇಕಾಗಿದೆ. ಅದೇ ನಿಟ್ಟಿನಲ್ಲಿ ಇವತ್ತು SIR ಅನ್ನೋಂಥ ಹೆಸರಿನಲ್ಲಿ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನೋಂಥ ಹೆಸರಿನಲ್ಲಿ ಮತದಾರರನ್ನು ಇವತ್ತು ಮತದಾರರ ಪಟ್ಟಿಯಿಂದ ಹೊರಗಡೆ ಹಾಕಲಿಕ್ಕೆ ಬೇಕಾದ ರೀತಿಯಲ್ಲಿ ಇವತ್ತು SIR ಅನ್ನುವಂಥ ಒಂದು ಯೋಜನೆಯನ್ನು ಜಾರಿ ಮಾಡಿದ್ದಾರೆ. ಇದರೊಳಗಡೆಯಲ್ಲಿ ಚುನಾವಣಾ ಆಯೋಗ ಏನಿದೆ ಅದಕ್ಕೊಂದು ಹೊಣೆಗಾರಿಕೆ ಏನಿತ್ತು, ಜವಾಬ್ದಾರಿ ಏನಿತ್ತು, ಅಂದರೆ ಅಕೌಂಟಬಿಲಿಟಿ ಅಂತೇನು ಹೇಳ್ತೀವಿ, ಅಕೌಂಟಬಿಲಿಟಿಯಿಂದ ಹೊರಗಡೆ ಇರಲಿಕ್ಕೆ ಇವತ್ತು ಚುನಾವಣಾ ಆಯೋಗವನ್ನು ಯಾವ ರೀತಿಯಲ್ಲೂ ಪ್ರಶ್ನೆ ಮಾಡಲಾರ್ದಂಥ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತಕ್ಕಂಥ ಕಾಯ್ದೆಯನ್ನು ಇವತ್ತು ಜಾರಿ ಮಾಡಿದ್ದಾರೆ. ಇವತ್ತು ಚುನಾವಣಾ ಆಯೋಗದ ಏನನ್ನೂ ನೀವು ಪ್ರಶ್ನೆ ಮಾಡೋಂಗಿಲ್ಲ, ಚುನಾವಣಾ ಆಯುಕ್ತರ ಯಾವುದೇ ಕ್ರಮಗಳನ್ನು ಪ್ರಶ್ನೆ ಮಾಡೋಂಗಿಲ್ಲ. ಇವತ್ತು ಆ ರೀತಿ ತಿದ್ದುಪಡಿಗಳನ್ನು ಮಾಡೋದ್ರ ಮುಖಾಂತರವಾಗಿ ಇಡೀ ಚುನಾವಣಾ ಪದ್ಧತಿಯನ್ನೇ ನಾಶ ಮಾಡಲಿಕ್ಕೆ ಮತ್ತು ಭಾರತ ದೇಶದಲ್ಲಿ ಒಂದು ನಿರಂಕುಶ ಪ್ರಭುತ್ವವನ್ನು ಜಾರಿ ಮಾಡಲಿಕ್ಕೆ, RSSನ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯನ್ನು ಜಾರಿ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ತಿದ್ದುಪಡಿಗಳನ್ನು ಇವತ್ತು ಮಾಡ್ತಾ ಇದೆ BJP ಸರ್ಕಾರ. ಇದು ಇಡೀ ದೇಶದ ಅಸ್ತಿತ್ವಕ್ಕೇನೆ ಅಪಾಯವನ್ನು ಉಂಟು ಮಾಡ್ತದೆ ಅನ್ನುವಂಥ ಹಿನ್ನೆಲೆ ಒಳಗಡೆಯಲ್ಲಿ CPM ಪಕ್ಷ ಈ 12ನೇ ತಾರೀಕು ನಡೀತಕ್ಕಂಥ ಮುಷ್ಕರ ಏನಿದೆ ಅದು ಕಾರ್ಮಿಕರ ಪ್ರಶ್ನೆ, ರೈತರ ಪ್ರಶ್ನೆ, ಹಾಗೆಯೇ ಜನಸಾಮಾನ್ಯರ ಪ್ರಶ್ನೆ ಮತ್ತು ಸಂವಿಧಾನದ ಮೌಲ್ಯಗಳನ್ನು ಕಾಪಾಡ್ತಕ್ಕಂಥ ಪ್ರಶ್ನೆ ಆಧಾರದಲ್ಲಿ ಈ ಮುಷ್ಕರ ನಡೀತಾ ಇದೆ. ಇದಕ್ಕೆ CPM ಪಕ್ಷ ಸಂಪೂರ್ಣವಾಗಿ ಬೆಂಬಲ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. ಜನರಲ್ಲಿ CPM ಪಕ್ಷ ವಿನಂತಿ ಮಾಡಿಕೊಳ್ತದೆ, ಇದು ಜನತೆಯ ಹಕ್ಕುಗಳಿಗಾಗಿ ನಡೀತಾ ಇರತಕ್ಕಂಥ ಹೋರಾಟ ಮತ್ತು ಮುಷ್ಕರ ಆಗಿರೋದ್ರಿಂದ, ದೇಶದ ಸ್ವಾವಲಂಬನೆ ಮತ್ತು ಸ್ವಾಯತ್ತತೆಯನ್ನು ಕಾಪಾಡ್ತಕ್ಕಂಥ ಮುಷ್ಕರ ಆಗಿರೋದ್ರಿಂದ ಇದಕ್ಕೆ ಇಡೀ ಜನತೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡಬೇಕು, ಈ ಮುಷ್ಕರವನ್ನು ಯಶಸ್ವಿ ಮಾಡಬೇಕು ಅಂತೇಳಿ CPM ಪಾರ್ಟಿ ವಿನಂತಿ ಮಾಡ್ತದೆ.